ಸ್ನೇಹಿತರೆ, ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕರ್ನಾಟಕದ ಮಧ್ಯ ಕರ್ನಾಟಕದ ದಾವಣಗೆರೆಯ ಭಿನ್ನಮತ ಬಹುದೊಡ್ಡ ತಲೆನೋವಾಗಿದೆ ಅಂದರೆ ತಪ್ಪಾಗಲ್ಲ. ಇಡೀ ರಾಜ್ಯದ ಬಿಜೆಪಿಯ ಭಿನ್ನಮತ ಒಂದು ತೂಕದ್ದಾದರೆ ದಾವಣಗೆರೆಯ ಬಿಜೆಪಿಯ ಭಿನ್ನಮತವೇ ಬೇರೆಯಾದ ಒಂದು ತೂಕವನ್ನು ಹೊಂದಿದೆ. ನಿಜಕ್ಕೂ ಕೂಡ ಈ ಭಿನ್ನಮತಕ್ಕೆ ಕಾರಣ ಏನು? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಉತ್ತಮ ವಾತಾವರಣ ಇದ್ದಂತಹ ಸಂದರ್ಭದಲ್ಲೂ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಏನು ಅಂತಕ್ಕಂಥದ್ದು ಎರಡೂ ತಂಡದವರು ಪರಸ್ಪರ ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಯನ್ನು ಮಾಡ್ತಾರೆ. ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರ ಪತಿಯಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ವರ್ ತಂಡದವರು ರೇಣುಕಾಚಾರ್ಯ ಮತ್ತು ಅವರ ತಂಡದ ವಿರುದ್ಧ ಇವರು ಕಾಂಗ್ರೆಸ್ ಅಭ್ಯರ್ಥಿಯೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣ ಆದರು ಅಂದರೆ, ಇನ್ನೊಂದು ಕಡೆ ರೇಣುಕಾಚಾರ್ಯ ಅವರ ಟೀಮು GM ಸಿದ್ದೇಶ್ವರ್ ಅವರ ಉದ್ದಟತನದ ವರ್ತನೆಯಿಂದ ಹಾಗೂ ಕಾರ್ಯಕರ್ತರ ಒಂದು ನೆಗ್ಲೆಕ್ಟಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಯಿತು ಅನ್ನುವ ಆರೋಪವನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಲು ಯಾಕಾಯಿತು ಅನ್ನೋ ಪ್ರಶ್ನೆ ಇನ್ನೂ ಕೂಡ ಉಟ್ಕೊಂಡಿದೆ. ಒಂದು ಕಡೆ ಯತ್ನಾಳ್ ಬಣದ ಕಾರ್ಯಕರ್ತರಿಗೆ ಏನು ಬಿಜೆಪಿಯ ಈ ರೇಣುಕಾಚಾರ್ಯ ಟೀಮ್ ಇದೆ, ಅವರು ಹೊಂದಾಣಿಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯೊಂದಿಗೆ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣ ಆಗಿದ್ದಾರೆ ಅನ್ನುವ ಒಂದು ಭಾವನೆ ಇದ್ರೆ, ಇನ್ನೊಂದು ಕಡೆ ಈ ಯಡಿಯೂರಪ್ಪ ಬಣ ಅಥವಾ ರೇಣುಕಾಚಾರ್ಯ ನೇತೃತ್ವದ ತಂಡದ ಕಾರ್ಯಕರ್ತರು ಕೂಡ ಬೇರೆಯದೇ ಆದಂತಹ ಒಂದು ವಿಶ್ಲೇಷಣೆಯನ್ನ ಮಾಡ್ತಾರೆ. ನಿಜಕ್ಕೂ ಕೂಡ ಈ ಎರಡೂ ತಂಡಗಳ ನಡುವೆ ಏನು ಆರೋಪ ಪ್ರತ್ಯಾರೋಪ ನಡೀತಾ ಇದೆ, ದಾವಣಗೆರೆ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯ ನಿಜವಾದ ಸೋಲಿಗೆ ಕಾರಣ ಏನು ಅನ್ನೋ ಒಂದು ಉತ್ತರವನ್ನು ಕೊಡೋ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಾನು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದವನಾಗಿರೋದ್ರಿಂದ ನನಗೆ ಈ ಒಂದು ಬಿಜೆಪಿ ಬಣ ಕಚ್ಚಾಟದ ಸಂಪೂರ್ಣ ಮಾಹಿತಿ ಇದೆ. ನಾನೀಗ ಅದನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೀನಿ. ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆ ಅಂದರೆ 2018ರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾವಣಗೆರೆ ಉತ್ತರ ಮತ್ತೆ ಹರಿಹರವನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಶಾಸಕರು ಆಯ್ಕೆಯಾಗಿದ್ದರು. ಸತತ 6 ಚುನಾವಣೆಗಳಲ್ಲಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಂತಹ ಭೀಮಸಮುದ್ರ ಮೂಲದ GM ಸಿದ್ದೇಶ್ವರ್ ಅವರ ಕುಟುಂಬ ಆ ಸಂದರ್ಭದಲ್ಲೂ ಕೂಡ GM ಸಿದ್ದೇಶ್ವರ್ ಅವರು ಸಂಸದರಾಗಿ ಆಯ್ಕೆಯಾಗಿದ್ದರು. ಅದಾದ ನಂತರ ಕೇಂದ್ರ ಮಂತ್ರಿ ಕೂಡ ಆದರೂ. ಯಾವುದೇ ಕಾರಣಕ್ಕೆ ಅವರನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಯಾವಾಗ GM ಸಿದ್ದೇಶ್ವರ್ ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಆ ಸಂದರ್ಭದಲ್ಲಿ ತನ್ನ ಅತ್ಯಾಪ್ತ ಬಳಗದೊಂದಿಗೆ ಈ ಎಲ್ಲ ಶಾಸಕರೊಂದಿಗೆ ಉತ್ತಮ ಸಂಬಂಧ ಆ ಟೈಮಲ್ಲಿ ಸಿದ್ದೇಶ್ವರ್ ಅವರು ಇಟ್ಕೊಂಡಿದ್ರು. ಆಗ ಅವ್ರ ಮುಂದೆ ಹೇಳಿದ್ರು, ಸಾಕಪ್ಪ, ನಾನು 4 ಸತಿ ಸಂಸದನಾಗಿದ್ದೀನಿ, ಈಗ ಕೇಂದ್ರ ಮಂತ್ರಿನೂ ಆಗಿದ್ದೀನಿ, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವ ಒಂದು ಹೇಳಿಕೆಯನ್ನ ಆಫ್ ದಿ ರೆಕಾರ್ಡ್ ಸಿದ್ದೇಶ್ವರ್ ಅವರು ಕೊಟ್ಟಿದ್ರು. ಯಾವಾಗ ಸಿದ್ದೇಶ್ವರ್ ಅವರಿಂದ ಈ ರೀತಿಯ ಒಂದು ಹೇಳಿಕೆ ಬಂತು, ಅದಾದ ನಂತರ ಈ ಬಿಜೆಪಿ ಶಾಸಕರೇನಿದ್ರು ಅವರು ಪರ್ಯಾಯ ನಾಯಕತ್ವವನ್ನು ಅಂದರೆ ಸಿದ್ದೇಶ್ವರ್ ಅವರ ಬದಲಾಗಿ ಮುಂದಿನ ಚುನಾವಣೆಯಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ತಯಾರಾದರು. ಅದಾದ ನಂತರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಸಿದ್ದೇಶ್ವರ್ ತನ್ನ ಬಿಜೆಪಿ ಶಾಸಕರೊಂದಿಗೆ ಸಂಬಂಧವನ್ನು ಅಷ್ಟಕ್ಕಷ್ಟೇ ಮಾಡ್ಕೊಂಡ್ಬಿಟ್ಟಿದ್ರಾಗಲೇ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಾಳು ವಿರೂಪಾಕ್ಷಪ್ಪನವ್ರ ಮೇಲೆ ಅವರ ಪುತ್ರ ಈ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ಲಂಚ ಸ್ವೀಕಾರ ಮಾಡಿದ್ರು ಅನ್ನುವ ಒಂದು ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ರೈಡ್ ಆಯಿತು. ಆ ಒಂದು ರೈಡ್ ಅನ್ನ ಮಾಡಿಸಿದ್ದು GM ಸಿದ್ದೇಶ್ವರ್ ಅನ್ನುವ ಆರೋಪವನ್ನ ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಅವರ ಅಭಿಮಾನಿಗಳು ಸಿದ್ದೇಶ್ವರ್ ಅವರ ಮೇಲೆ ನೇರವಾಗಿ ಬಟ್ಟನ್ನು ಮಾಡಿದರು. ಅದಾದ ನಂತರ ಚನ್ನಗಿರಿ ಒಂದು ಕಾರ್ಯಕ್ರಮಕ್ಕೆ ಸಿದ್ದೇಶ್ವರ್ ಬರ್ತಾರೆ. ಒಂದು 4-5 ಸಾವಿರ ಬಿಜೆಪಿಯ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಸೇರಿರ್ತಾರೆ. ಆ ಒಂದು ಸಂದರ್ಭದಲ್ಲಿ GM ಸಿದ್ದೇಶ್ವರ್ ವಿರೂಪಾಕ್ಷಪ್ಪನವರ ಹಾಗೂ ಅವರ ಪುತ್ರ ಮಲ್ಲಿಕಾರ್ಜುನ್ ಅವರ ಒಂದೇ ಒಂದು ಹೆಸರನ್ನು ಕೂಡ ಆ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೂ ವಿರೂಪಾಕ್ಷಪ್ಪನವರ ಅಭಿಮಾನಿಗಳು ಸಿದ್ದೇಶ್ವರ್ ಅವರ ವಿರುದ್ಧ ಗೆರವನ್ನ ಮಾಡ್ತಾರೆ, ಅವ್ರ ಕಾರಿಗೆ ಮುತ್ತಿಗೆಯನ್ನ ಹಾಕ್ತಾರೆ. ಇದೆಲ್ಲ ಘಟನೆ ನಡೆಯುತ್ತೆ. ಇದನ್ನೇ ರೊಚ್ಚಿಟ್ಕೊಂಡಂತ ಸಿದ್ದೇಶ್ವರ್ ಮಾಡಾಳ್ ವಿರೂಪಾಕ್ಷಪ್ಪನವರ ಹಿರಿಯ ಪುತ್ರ
ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಬಿಜೆಪಿಯ ಟಿಕೆಟ್ ಅನ್ನು ತಪ್ಪಿಸೋ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ಆರೋಪ ಇವತ್ತಿಗೂ ಕೂಡ ವಿರೂಪಾಕ್ಷಪ್ಪನವರ ಅಭಿಮಾನಿಗಳು ಚನ್ನಗಿರಿ ವಿಭಾಗದಲ್ಲಿ ಮಾಡ್ತಾರೆ. ಅದಾದ ನಂತರ ಮಲ್ಲಿಕಾರ್ಜುನ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಎಷ್ಟು ಮತಗಳನ್ನು ತೆಗೆದುಕೊಂಡವರು ಯಾರಾದರೂ ಇದ್ರೆ ಅದು ಮಲ್ಲಿಕಾರ್ಜುನ್ ಅಂತ ಈಗಲೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾಯಿತು, ಚುನಾವಣೆ ಮುಗೀತು. ಚುನಾವಣೆ ಮುಗಿದ ನಂತರ ಮಲ್ಲಿಕಾರ್ಜುನ್ ಸೋತರು. ಅಲ್ಲಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಕೂಡ ಠೇವಣಿ ಕಳ್ಕೊಳ್ಳೋದ್ರ ಮೂಲಕ ಸೋಲನ್ನು ಕಂಡ್ರು. ಕೊನೆಗೆ BY ವಿಜಯೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ್ರು ಆ ರಾಜ್ಯಾಧ್ಯಕ್ಷರಾದ ಕೆಲವೇ ತಿಂಗಳಲ್ಲಿ ಮಲ್ಲಿಕಾರ್ಜುನ್ ಮತ್ತೆ ಜಗಳೂರಿನ ಮಾಜಿ ಶಾಸಕ ಟಿ ಗುರುಸಿದ್ದನಗೌಡರು ಮತ್ತು ಅವರ ಪುತ್ರ ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಇರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಅವರು ಬಿಜೆಪಿ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಸೇರ್ಪಡೆ ಆಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇನ್ನೇನು ಮಲ್ಲಿಕಾರ್ಜುನ್ ಮತ್ತೆ ಗುರುಸಿದ್ದನಗೌಡರು ಬಿಜೆಪಿ ಸೇರಬೇಕು ಅನ್ನುವ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೊಂದಿಗೂ ಮಾತಾಡಿ ಅವರ ಟೈಮನ್ನು ಕೂಡ ತೆಗೆದುಕೊಂಡು ಜಗನ್ನಾಥ ಭವನದಲ್ಲಿ ತನ್ನ ಅಭಿಮಾನಿಗಳೊಂದಿಗೆ ಈ ಇಬ್ಬರು ನಾಯಕರು ಬೆಂಗಳೂರಿಗೆ ಹೋಗ್ತಾರೆ. ಈ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ GM ಸಿದ್ದೇಶ್ವರ್ ರಾಷ್ಟ್ರೀಯ ನಾಯಕರ ಮೂಲಕ ಈ ವಿಜಯೇಂದ್ರ ಅವರಿಗೆ ಒತ್ತಡವನ್ನು ಹಾಕಿಸಿ ಆ ಕಾರ್ಯಕ್ರಮಕ್ಕೆ ಬರದೇ ಇರೋ ರೀತಿಯಲ್ಲಿ ಇವರನ್ನ ಬಿಜೆಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ಳದೇ ಇರೋ ರೀತಿಯಲ್ಲಿ ಒಂದು ತಡೆಯನ್ನು ಹಾಕಿದರು ಅನ್ನುವ ಒಂದು ಆರೋಪ ಸಿದ್ದೇಶ್ವರ್ ಅವರ ಮೇಲೆ ಕೇಳ್ಬಂತು. ಅದಾದ ನಂತರ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದೇಶ್ವರ್ ಕೂಡ ವಿರೂಪಾಕ್ಷಪ್ಪ ಮತ್ತು ಅವರ ಪುತ್ರನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಿತ್ತು. ಆದರೆ ಸಿದ್ದೇಶ್ವರ್ ಈ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಏನು ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಠೇವಣಿಯನ್ನು ಕಳ್ಕೊಂಡು ಕೇವಲ 22,000 ಮತಗಳನ್ನು ಪಡ್ಕೊಂಡಿದ್ದಂತಹ HS ಶಿವಕುಮಾರ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ನಂಬಿಕೊಂಡು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೀನಿ ಅನ್ನುವ ಧೈರ್ಯವನ್ನು GM ಸಿದ್ದೇಶ್ವರ್ ಮಾಡಿದರು. ಆ ಕಾರಣಕ್ಕೆ ಸಹಜವಾಗಿಯೇ ಮಲ್ಲಿಕಾರ್ಜುನ್ ಮತ್ತು ವಿರೂಪಾಕ್ಷಪ್ಪನವರು ಬಿಜೆಪಿಯಲ್ಲಿದ್ದರೂ ಕೂಡ ಇವರ ಪರವಾಗಿ ಕೆಲಸ ಮಾಡಲಿಲ್ಲ. ಹಾಗಂತ ಇವರು ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ಅರ್ಥ ಅಲ್ಲ. ಅವರು ಇವ್ರ ಪರವಾಗಿ ಕೆಲಸ ಮಾಡಲಿಲ್ಲ. ಇದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 9ರಿಂದ 9,500 ಏನು ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಸಿದ್ದೇಶ್ವರ್ ಅವರಿಗೆ ಲೀಡ್ ಬಂದಿತ್ತು. ಈ ಚುನಾವಣೆಯಲ್ಲಿ ಅಷ್ಟೇ ಮತದ ಲೀಡ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂತು. ಇದು ಒಂದು ಪ್ರಮುಖವಾದ ಕಾರಣ ಗಾಯತ್ರಿ ಸಿದ್ದೇಶ್ವರ್ ಅವರ ಸೋಲಿಗೆ. ಇನ್ನೊಂದು ಕಡೆ ಹೊನ್ನಾಳಿ ಕ್ಷೇತ್ರಕ್ಕೆ ಹೋಗ್ತಾರೆ. ಹೊನ್ನಾಳಿ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಒಂದು ಪರ್ಯಾಯ ನಾಯಕತ್ವವನ್ನು ಹುಡುಕ್ತಕ್ಕಂಥ ಪ್ರಯತ್ನಕ್ಕೆ ಈ GM ಸಿದ್ದೇಶ್ವರ್ ಕೈ ಹಾಕ್ತಾರೆ. ಅಲ್ಲಿ ಏನು ಹೊನ್ನಾಳಿಯ ತಾಲೂಕ್ ಬಿಜೆಪಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ AB ಹನುಮಂತಪ್ಪನವ್ರನ್ನ ಇಟ್ಕೊಂಡು, ಶಾಂತರಾಜ್ ಪಾಟೀಲ್ ಅವರನ್ನು ಇಟ್ಕೊಂಡು, ಇನ್ನ ಮಾಜಿ ಜಿಲ್ಲಾ ಪಂಚಾಯತ್ ಕೆಲವು ಸದಸ್ಯರನ್ನ ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಧೈರ್ಯವನ್ನ GM ಸಿದ್ದೇಶ್ವರ್ ಮಾಡ್ತಾರೆ. ಆ ರೇಣುಕಾಸ್ವಾಮಿ ಕೂಡ ಇವರ ವಿರುದ್ಧವಾಗಿ ಕೆಲಸ ಮಾಡದೆ ಹೋದ್ರು ಇವರ ಪರವಾಗಿ ಮೈ ಚಳಿ ಬಿಟ್ಟು ಕೆಲಸವನ್ನು ಮಾಡೋಲ್ಲ. ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿದ್ದಂಥ ಗಾಯತ್ರಿ ಸಿದ್ದೇಶ್ವರಿಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಇನ್ನು ಹರಿಹರ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ BP ಹರೀಶ್ ಇದ್ರು ಕೂಡ, ಬಿಜೆಪಿ JDS ಮೈತ್ರಿ ಆಗಿದ್ರು ಕೂಡ, HS ಶಿವಶಂಕರ್ ಅವರ ಶಕ್ತಿ ಈ ಬಿಜೆಪಿ ಅಭ್ಯರ್ಥಿ ಜೊತೆಗಿದ್ರು ಕೂಡ ಅಲ್ಲಿ ಸುಮಾರು 5,000ಗಳಷ್ಟು ಮತಗಳ ಹಿನ್ನಡೆ ಹರಿಹರ ಕ್ಷೇತ್ರದಲ್ಲಾಗುತ್ತೆ. ಇನ್ನು ಸಹಜವಾಗಿಯೇ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಸ್ಲಿಂ ಮತಗಳು ಜಾಸ್ತಿ ಇದ್ದಾವೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಎಷ್ಟು ಮತ ಬರಬೇಕೋ ಅಷ್ಟು ಪ್ರಮಾಣದಲ್ಲಿ ಮತ ಬಂದಿದ್ದಾವೆ. ಆ ಒಂದು ಕ್ಷೇತ್ರದ ಬಗ್ಗೆ ಯಾವ ಚಕಾರನೂ ಇಲ್ಲ. ಇನ್ನೊಂದು ಕಡೆ ಸಚಿವ SS ಮಲ್ಲಿಕಾರ್ಜುನ್ ಇದ್ದಾರೆ. ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸ್ವತಃ ಮಲ್ಲಿಕಾರ್ಜುನ್ ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು ಕೂಡ ಸುಮಾರು 25,000ಗಳಷ್ಟು ಮತಗಳ ಮುನ್ನಡೆ ಬಿಜೆಪಿ ಅಭ್ಯರ್ಥಿಗೆ ಸಿಗುತ್ತೆ. ಇನ್ನ ಈಗ ಸದ್ಯಕ್ಕೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೊಟ್ಟೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಕರುಣಾಕರ್ ರೆಡ್ಡಿ ಅವರನ್ನ ದೂರ ಇಟ್ಟು ಚುನಾವಣೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ GM ಸಿದ್ದೇಶ್ವರ್ ಮಾಡ್ತಾರೆ. ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆಯಾಗುತ್ತೆ. ಇನ್ನು ಮಾಯಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಾಗೀಶ್ ಸ್ವಾಮಿ ಅವರು ಕೂಡ ಬಿಜೆಪಿಯ
ವಾಗೀಸ್ವಾಮಿ ಅವರ ಪತ್ನಿ ಆ ಸಂದರ್ಭದಲ್ಲಿ ಒಂದು SC ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆ ವಾಗೀಸ್ವಾಮಿ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಆ ಮೂಲಕ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾರೆ. ಇನ್ನು ಆ ಮಾಯಕೊಂಡ ಕ್ಷೇತ್ರದಲ್ಲೂ ಕೂಡ ತೀವ್ರ ಹಿನ್ನಡೆ ಬಿಜೆಪಿ ಅಭ್ಯರ್ಥಿಗೆ ಆಗುತ್ತೆ. ಇನ್ನೊಂದು ಕಡೆ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಎಡವಟ್ಟನ್ನ GM ಸಿದ್ದೇಶ್ವರ್ ಮಾಡ್ಕೊಂತಾರೆ. ಅದೇನಂದ್ರೆ ಕಾಂಗ್ರೆಸ್ನ ಮಾಜಿ ಶಾಸಕರಾಗಿರ್ತಕ್ಕಂಥ HP ರಾಜೇಶ್ ಅವರನ್ನ ಬಿಜೆಪಿಯ ನಾಯಕರ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಏಕಾಏಕಿ ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ತಾರೆ. ಅಲ್ಲಿ ಮಾಜಿ ಶಾಸಕ SV ರಾಮಚಂದ್ರ ಮತ್ತು HP ರಾಜೇಶ್ ಅವರ ನಡುವಿನ ತಿಕ್ಕಾಟದ ಕಾರಣಕ್ಕೆ ಯಾವಾಗಲೂ ಬಿಜೆಪಿಗೆ ಲೀಡ್ ಬರ್ತಿದ್ದಕ್ಕಂಥ ಒಂದು ಜಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿಯ ಒಂದು ಹಿನ್ನಡೆ ಉಂಟಾಗುತ್ತೆ. ಇದು ನಡೆದಿರ್ತಕ್ಕಂಥ ವಿಚಾರ. ಇಷ್ಟರ ನಡುವೆ ಹೊಂದಾಣಿಕೆ ರಾಜಕಾರಣದ ಒಂದು ಆರೋಪವನ್ನು GM ಸಿದ್ದೇಶ್ವರ್ ಬಣದವರು ಮಾಡ್ತಾರೆ. ಮೇಲ್ನೋಟಕ್ಕೆ ನೋಡಿದರೆ ಇಲ್ಲಿ ಹೊಂದಾಣಿಕೆ ಆಗಿದೆ ಅನ್ನೋದಕ್ಕಿಂತ GM ಸಿದ್ದೇಶ್ವರ್ ಕೆಲವೊಂದು ತಪ್ಪುಗಳನ್ನು ಮಾಡಿದರು. ಅದೇ ರೀತಿ MP ರೇಣುಕಾಚಾರ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಕೂಡ ದೇಶದ ಪ್ರಧಾನಿಯವರನ್ನ ಮೋದಿಯವರನ್ನ ಗಮನಿಸದೆ ಚುನಾವಣೆಯಲ್ಲಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಎರಡೂ ಬಣದ ತಿಕ್ಕಾಟದಿಂದ ಬಿಜೆಪಿಯ ಕಾರ್ಯಕರ್ತರು ತಮ್ಮ ಹುಮ್ಮಸ್ಸನ್ನು ಕಳೆದುಕೊಂಡ್ರು ಅಂತಾನೆ ಹೇಳ್ಬೋದು. ಈ ಕಾರಣಕ್ಕೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಾಗಿದೆ ಅನ್ನೋದು ಬಿಟ್ಟರೆ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಹೋರಾಟವನ್ನು ಮಾಡಿ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಶ್ರಮಪಟ್ಟರು. ಕೊನೆಗೆ 26,000 ಮತಗಳ ಅಂತರದಿಂದ ಒಂದು ಗೆಲ್ಲಬಹುದಾಗಿದ್ದಂತಹ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಕಳ್ಕೊಂತು ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಈ GM ಸಿದ್ದೇಶ್ವರ್ ತನ್ನ ಪತ್ನಿಯನ್ನು ಚುನಾವಣಾ ಕಣಕ್ಕಿಳಿಸಿದ್ರು ಕೂಡ ಅವರು ಆ ಚುನಾವಣೆಯಲ್ಲಿ ನಿರಾಸಕ್ತಿಯನ್ನು ಹೊಂದಿದ್ರು ಅನ್ನೋದು ಅಲ್ಲಿರ್ತಕ್ಕಂಥ ರಿಯಾಲಿಟಿ. ಸರಿಯಾಗಿ ಚುನಾವಣಾ ಪ್ರಚಾರಕ್ಕೆ ಬರದೇ ಇರೋದು, ಕೊನೆಗೆ ಏನು ಹಣಕಾಸಿನ ವ್ಯವಸ್ಥೆ ಅನ್ನೋದಿರುತ್ತೆ ಚುನಾವಣೆಯ ಕೊನೆ ದಿವಸ, ಅದನ್ನು ಕೂಡ ಸರಿಯಾಗಿ ಪೂರೈಸದೇ ಇರತಕ್ಕಂಥದ್ದು. ಇನ್ನೊಂದು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು SS ಮಲ್ಲಿಕಾರ್ಜುನ್ ಈ ಬಾರಿ ತನ್ನ ಪತ್ನಿಯನ್ನು ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದು ಸಾಕಷ್ಟು ಹಣದ ಹೊಳೆಯನ್ನೇ ಹರಿಸಿದ್ದಂಥದ್ದು. ಇದು ಕೂಡ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣ ಆಯಿತು ಅನ್ನೋ ಮಾತುಗಳು ಸತ್ಯವಾದಂತಹ ಮಾತುಗಳು. ಇನ್ನೊಂದು ಕಡೆ GM ಸಿದ್ದೇಶ್ವರ್ ಅವರ ವಿರುದ್ಧ ಈ ರೇಣುಕಾಚಾರ್ಯ ಟೀಮ್ ಸಿಡಿದೇಳಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಇದೆ. ಇದಕ್ಕೆ ಪ್ರಮುಖ ಕಾರಣ GM ಸಿದ್ದೇಶ್ವರ್ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಯಾವೊಬ್ಬ ಅಭ್ಯರ್ಥಿಯ ಪರವೂ ಕೂಡ ಸರಿಯಾಗಿ ಪ್ರಚಾರವನ್ನು ಕೈಗೊಳ್ಳಿಲ್ಲ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಗಂಟೆ, 1.5 ಗಂಟೆ ಟೈಮನ್ನು ಕೊಟ್ಟು ಒಂದು ಬಂದೆ ಪುಟ್ಟ ಓದೆ ಪುಟ್ಟ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು ಅನ್ನೋದು ಈ ಏನು ರೇಣುಕಾಚಾರ್ಯ ಟೀಮ್ನ ಬಹುದೊಡ್ಡ ಆರೋಪ. ಸ್ನೇಹಿತರೆ, ನಿಜಕ್ಕೂ ಕೂಡ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಒಂದೇ ಒಂದು ಬಣದ ಕಡೆಗೆ ಕೈ ತೋರಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಈ ಒಂದು ಅಭ್ಯರ್ಥಿ ಗೆಲ್ಲಬಹುದಾಗಿದ್ದಂತಹ ಕ್ಷೇತ್ರ ಸತತವಾಗಿ 6 ಬಾರಿ ಬಿಜೆಪಿ ಕೈಯಲ್ಲಿದ್ದಂತಹ ಕ್ಷೇತ್ರವನ್ನು ಎರಡೂ ಬಣದ ನಾಯಕರ ತಿಕ್ಕಾಟ, ಹಾಗೆ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ ಅವರ ಅಸಮರ್ಥತೆ, ಇನ್ನೊಂದು ಕಡೆ GM ಸಿದ್ದೇಶ್ವರ್ ಮಾಡಿದಂತಹ ಕೆಲವು ತಪ್ಪುಗಳು, ಹಾಗೂ ಬಿಜೆಪಿಯ ಕೆಲವೊಂದು ನಾಯಕರು ಏನು ಚುನಾವಣೆಯಲ್ಲಿ ನಿರಾಸಕ್ತಿಯನ್ನು ತೋರಿಸಿದ್ದು, ಇವೆಲ್ಲವೂ ಕೂಡ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಈ ಒಂದು ವಿಚಾರವನ್ನೇ ಅಸ್ತ್ರವಾಗಿಟ್ಕೊಂಡು ಈ ಭಿನ್ನಮತೀಯ ನಾಯಕರು ಪದೇ ಪದೇ ರೇಣುಕಾಚಾರ್ಯ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂದರೆ ತಪ್ಪಾಗೋದಿಲ್ಲ. ಹಾಗಂತ ರೇಣುಕಾಚಾರ್ಯ ಟೀಮ್ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎರಡೂ ಟೀಮ್ನವರು ಕೂಡ ಸಮಾನವಾದ ಈ ಒಂದು ಜವಾಬ್ದಾರರಾಗ್ತಾರೆ. ದಾವಣಗೆರೆಯಲ್ಲಿ ಸತತ 6 ಚುನಾವಣೆಗಳಲ್ಲಿ ಗೆದ್ದಿದ್ದಂತಹ ಒಂದು ಬಿಜೆಪಿ ಪಕ್ಷವನ್ನು ಈ ಬಾರಿ ಸೋಲೋದಕ್ಕೆ ಎರಡೂ ಟೀಮ್ನವರು ಕಾರಣ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಿಜಕ್ಕೂ ಕೂಡ ನೀವು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದರೆ ನಾನು ಹೇಳಿರ್ತಕ್ಕಂಥ ಅಂಶಗಳು ಸರಿಯಾಗಿದ್ದಾವ ಅಥವಾ ಇದಕ್ಕೂ ಮೀರಿ ಇನ್ನೇನಾದರೂ ಬೇರೆ ವಿಚಾರಗಳಿದಾವ? ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ನಿಜವಾದ ಕಾರಣ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.